ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಆಲೂ ಮಸಾಲ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯ್ದಿದೆ. ಇವಾಗ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತೀನಿ. ಮತ್ತು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ಳಿ. ನಾನು ಅದನ್ನು ಎರಡನ್ನು ಚಾಪ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೊಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು. ಕ್ಯಾಪ್ಸಿಕಮ್ ಫ್ರೈ ಆಗ್ತಿದೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಮಸಾಲೆ ಹಾಕ್ಕೊತೀನಿ. ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತೀನಿ, 1/4 ಚಮಚ ಅರಿಶಿನ, 1/4 ಚಮಚ ಖಾರ ಪುಡಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಂತ, ಅರ್ಧ ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದನ್ನು ಹಾಕ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಆಲೂಗಡ್ಡೆ ಜೊತೆಗೆ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ರೆಡಿ ಆಗಿದೆ. ಬ್ರೆಡ್ಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬ್ರೆಡ್ ಸ್ಲೈಸ್ 2 ತೊಗೊಳ್ಳಿ. 2 ತೊಗೊಂಡು ಒಂದಕ್ಕೆ ಚಟ್ನಿ ಹಾಕ್ಕೊಳ್ಳಿ, ಇನ್ನೊಂದಕ್ಕೆ ಕೆಚಪ್ ಹಾಕ್ಕೊಳ್ಳಿ. ಎರಡನ್ನೂ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಆಗಿದೆ. ಇವಾಗ ಅದು ಆಲೂಗಡ್ಡೆ ಮಸಾಲೆ ಇತ್ತಲ್ವ, ಅದನ್ನು ತೊಗೊಂಡು ಕ್ಲೀನಾಗಿ ಒಂದು ಲೇಯರ್ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ಇತ್ತಲ್ಲ, ಅದನ್ನು ಮೇಲಿಂದ ಕ್ಲೋಸ್ ಮಾಡಿ. ಅದೇ ಥರ ಉಳಿದಿರೋ ಬ್ರೆಡ್ ಸ್ಲೈಸ್ಗೂ ಮಾಡ್ಕೋಬೇಕು. ನಾನು ಈ ಸ್ಯಾಂಡ್ವಿಚ್ ಮೇಕರ್ನ ಹೀಟ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕಿದ್ವಲ್ಲ, ಬ್ರೆಡ್ ಸ್ಲೈಸ್ನ ತೊಗೊಂಡು ಇದರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು. ಮತ್ತು ಮೇಲಿನ ಸ್ವಲ್ಪ ಬೆಣ್ಣೆ ಸುರುವಿ ಚೆನ್ನಾಗಿರುತ್ತೆ. 2 ಕಡೆನೂ ಕ್ಲೀನಾಗಿ ರೋಸ್ಟ್ ಆಗಬೇಕಲ್ವ. ಕ್ಲೋಸ್ ಮಾಡಿ ಲಾಕ್ ಇದೆ, ಅದು ಲಾಕ್ ಹಾಕ್ಬಿಟ್ರೆ ಅದೇನು ಓಪನ್ ಆಗಲ್ಲ. ಮತ್ತು 2 ಕಡೆ ಆರಾಮಾಗಿ ಬೇಯಿಸ್ಕೋಬೋದು. ಲೋ ಫ್ಲೇಮಲ್ಲಿ 2 ಮಿನಿಟ್ಸಲ್ಲಿ ಆಗೋಗುತ್ತೆ 2 ಸೈಡಿಂದ. ನೋಡಿ, ಇವಾಗ ಓಪನ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹೈ ಫ್ಲೇಮ್ ಇಡಬೇಡಿ, ಲೋ ಫ್ಲೇಮಲ್ಲಿ ಇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ 2 ಕಡೆ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಒಳಗಡೆ ಫಿಲ್ಲಿಂಗ್ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫಿಲ್ಲಿಂಗೇ ಜಾಸ್ತಿ ಇದೆ. ಮತ್ತು ಇದನ್ನು ಸಾಸ್ ಮತ್ತು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ಹೇಳಿ.